ಹಲೋ ಗೈಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ತ್ರಿಷಾಸ್ ಬ್ಲಾಗ್. ಎಲ್ಲರೂ ಸೇಫ್ ಆಗಿ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬಂದು ಆಲ್ರೆಡಿ ಒನ್ ಡೇ ಕಂಪ್ಲೀಟ್ ಆಯಿತು. ಇವತ್ತು ನಮ್ಮ ಮನೇಲಿ ಬೆಳಗ್ಗೆನೇ ರೊಟ್ಟಿ ಮತ್ತು ಚಿಕನ್ ಮಾಡಿದ್ದಾರೆ. ಆ್ಯಂಡ್ ನಮ್ಮಪ್ಪ ಎಲ್ಲ ಇದ್ದಾರೆ. ನಮ್ಮ ಚಿಕ್ಕಪ್ಪವರು ಮತ್ತು ನಮ್ಮ ಚಿಕ್ಕಮ್ಮವರೆಲ್ಲ ರಾತ್ರಿ ಬಂದರು. ಅವ್ರು ಬಂದಿದ್ದು ಆಲ್ಮೋಸ್ಟ್ 1-2 ಆಗಿತ್ತು. ಸೊ ನಾವೆಲ್ಲ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ವಿ. ಇವಾಗ ಅಲ್ಲಿದ್ದಾರೆ, ಬನ್ನಿ ತೋರಿಸ್ತೀವಿ. ಫೈನಲಿ ಚಿಕ್ಕಮಂಗ್ಳೂರು ಅವ್ರು ಬಂದರು. ಇವಾಗ ಇವಳು ಪೂರ್ವಿ, ಪರಿ, ನಮ್ಮ ಸರೋಜ ಆಂಟಿ, ನಮ್ಮ ಕೀರ್ತನ, ನಮ್ಮ ಚಿಕ್ಕಮ್ಮ ವಿನಾಂಟಿ ಆ್ಯಂಡ್ ನಮ್ಮ ಪ್ರೇಮ ಆಂಟಿ, ರಿಷಿ. ಇವತ್ತಿನ ರೆಸಿಪಿ ಇದು. ಇದಕ್ಕೆ ಸಾಂಬಾರ್ ಒಂದು ಮಿಸ್ ಇದೆ. ಸಾಂಬಾರ್ ತರ್ತೀನಿ. ಸಾಂಬಾರ್ ಪ್ಲೀಸ್. ಅಲ್ಲಿ ಅಲ್ಲಿ ನಾವೆಲ್ಲ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಇವರೆಲ್ಲ ಮೇಲ್ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಮಧ್ಯಾಹ್ನ ಆಗಿತ್ತು, ಹಂಗಾಗಿ ನಮ್ಮ ಅಜ್ಜಿ ಕಡುಬು ಮತ್ತೆ ಚಿಕನ್ ಸಾಂಬಾರ್. ಇವಾಗ ನಾವು ತೋಟದ ಹತ್ರ ಹೋಗ್ತೀವಿ. ನಾನು ನಿಮಗೆ ನೆನ್ನೆ ಹೇಳಿದ್ದೆ, ಹೋಗೋಕ್ಕಾಗಿರ್ಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮುಗಿಸಿದ್ವಿ. ಆಗ ಹೊರಡ್ವಿ ಮನೆಯಿಂದ. ನೋಡಿ, ಹಿಂದೆ ಎಲ್ಲ ಕೂತಿದ್ದಾರೆ. ಹಾಯ್ ಹೇಳ್ರಿ. ಹಾಯ್. ಇಲ್ಲಿ ನಮ್ಮ ಅಣ್ಣ ತಾನೆ. ಇವಾಗ ನೀವು ನೋಡ್ತಾ ಇರೋದು ತೋಟದ ಮನೆ. ನಮ್ಮ ಅಜ್ಜಿ ಮನೆ 2 ಮನೆ ಇರೋದು. ಒಂದು ಊರೊಳಗಿದೆ ಮನೆ, ಇನ್ನೊಂದು ಇಲ್ಲಿ ತೋಟದಲ್ಲಿದೆ. ಸೊ ಇಡೀ ಕಾಡಲ್ಲಿ ಇರೋದು ನಮ್ದೊಂದೇ ಮನೆ. ನಮಗಂತೂ ಈ ಮನೇಲಿ ತುಂಬ ಅಂದರೆ ತುಂಬ ಮೆಮೊರೀಸ್ ಇರುತ್ತೆ. ಈ ಮನೇಲಿ ಆ್ಯಕ್ಚುಲಿ ಕಾಡು ಮಧ್ಯೆ ಇರೋದ್ರಿಂದ ಸೇಫ್ಟಿ ಇರಲ್ಲ ಅಂತ ಹೇಳ್ಬಿಟ್ಟು ನಾವು ಊರಾಚೆ ಹೋಗಿದ್ದು. ಅಲ್ಲಿದೆ ಮನೆ. ಸೊ ಈ ಜಗಲಿ ನೋಡ್ತಾ ಇದ್ದೀರಲ್ಲ, ತುಂಬ ಅಂದರೆ ತುಂಬ ಮೆಮೊರೀಸ್ ಇದೆ. ನಾವಂತೂ ಇಲ್ಲೆಲ್ಲ ಅಡುಗೆ ಗುಡ್ಗೆ ಎಲ್ಲ ಆಟಾಡ್ತಾ ಇದ್ವಿ. ನಮ್ಮ ಚೈಲ್ಡ್ಹುಡ್ಡೇ ಸ್ಟಾರ್ಟ್ ಆಗಿದ್ದೆ ಈ ಮನೇಲಿ. ಆ್ಯಂಡ್ ಇವಾಗ ನಾವು ಆ ಹೊಸ ಮನೆಯಿಂದ ಬಂದು ಇಲ್ಲಿ ಒಂದು ಸ್ವಲ್ಪ ತೋಟದ ಹತ್ರ ಹೋಗಿ ಹಳೆ ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮವರೆಲ್ಲ ರೀಲ್ಸ್ ಮಾಡಿ ಕುತ್ಕೊಂಡಿದ್ರು ಸುಸ್ತಾಗಿ. ನಮ್ಮ ದರ್ಶನ್ ಅವರೆಲ್ಲ ಫೋಟೋಶೂಟ್ ಮಾಡ್ಕೋತಾ ಇದ್ರು ಆ ಕಡೆ ತೋಟದ ಹತ್ರ. ಇವಾಗ ನಮ್ಮ ಅಕ್ಕನೂ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ತೋಟ ಇದೆ, ಅಲ್ಲೋಗಿ ಫೋಟೋಶೂಟ್ನ ಮಾಡ್ಕೋತಾ ಇದ್ಲು. ಹಂಗೆ ಎಲ್ಲ ಕೂತಿದ್ದಾಗ ದರ್ಶು ಮತ್ತು ತನು ಸುಮ್ಮನೆ ಆಟ ಆಡ್ತಾ ಇದ್ರು. ತನು ತುಂಬ ಸಣ್ಣ ಇರೋದಕ್ಕೆ ಅವನ ಮೇಲೆ ಹತ್ತಿದ್ರು. ಬಟ್ ಆದರೆ ಅವಳಿಗೆ ಬೋನ್ ವೆಯ್ಟಿಂದ ಅವನಿಗೆ ನೋವಾಯಿತು. ಆ್ಯಂಡ್ ಇವಾಗ ನಮ್ಮ ಅಕ್ಕ ಇನ್ನೊಂದು ರೀಲ್ಸ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾಳೆ ಅವರಿಗೆ. ಅವರಂತೂ ತುಂಬ ಟೇಕ್ಸ್ ತಗೋತಾರೆ. ಅಂದರು ಮಾಡೋಣ ಅಂತ ಹೇಳ್ಬಿಟ್ಟು ಅದೊಂದು ಕಾನ್ಫಿಡೆಂಟ್ನ ಮೆಚ್ಚಬೇಕು. ತುಂಬ ಚೆನ್ನಾಗಿ ರೀಲ್ಸು ಕೂಡ ಬಂತು. ಇವಾಗ ನಮ್ಮ ದರ್ಶನ್ ಬರ್ಡೇ ಪಾರ್ಟಿ ಆಗಿದ್ದರಿಂದ ನಾವು ಅವನಿಗೆ ಬರ್ಡೇ ಪಾರ್ಟಿನ ಇಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕೇಕ್ ತರಿಸಿದ್ವಿ. ಚಿಕ್ಕಮಂಗ್ಳೂರು ಅವರೆಲ್ಲ ಬರಲಿ ಅಂತ ಕಾಯ್ತಿದ್ವಿ. ಇಲ್ಲಾಂದ್ರೆ ನಿನ್ನೆ ನೈಟೇ ಕೇಕ್ನ ನಮಗೆ ಕೇಕ್ ಕಟ್ ಮಾಡ್ಸಕ್ ಆಗಿರ್ಲಿಲ್ಲ, ಬಿಕಾಸ್ ಅವ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದ. ಕೇಕ್ ಎಲ್ಲ ತಿಂದಾದ್ಮೇಲೆ ನಮ್ಮ ತೋಟದಲ್ಲಿ ಎಳ್ನೀರು ಬಿಟ್ಟಿತ್ತು. ಹಾಗಾಗಿ ಅಣ್ಣಂದಿರಿಗೆ ಹತ್ತಕ್ಕೋಸ್ಕರ ನಾನು ಮತ್ತು ಪೂರ್ವಿ ಏಣಿನ ತಗೊಂಡೋಗ್ತಾ ಇದ್ವಿ. ಅವರು ಸ್ಕೆಚ್ ಆಗ್ತಾಯಿದ್ರು, ಹೇಗೆ ಹೆಂಗೆ ಕೀಳೋದು ಅಂತ ಹೇಳ್ಬಿಟ್ಟು. ತುಂಬ ದೊಡ್ಡ ಮರ ಆಗಿರೋದ್ರಿಂದ ಅವರಿಗೂ ಕನ್ಫ್ಯೂಸ್ ಆಗ್ತಿತ್ತು ಹೇಗೆ ಕೀಳಪ್ಪ ಅಂತ. ಆ್ಯಂಡ್ ದರ್ಶು ಹೇಳ್ದ ನಾನೇ ಹತ್ತುತ್ತೀನಿ, ನೋಡೋಣ ಸಿಗತ್ತಾ ಅಂತ ಹೇಳ್ಬಿಟ್ಟು ಅವನು ಇವಾಗ ಹತ್ತಕ್ಕೆ ರೆಡಿ ಆದ. ಹತ್ತುತ್ತಿದ್ದಾನೆ ಇವಾಗ. ಸೊ ನಮ್ಮ ಅಜ್ಜಿ ಮನೆ ನೋಡಿದ್ರೆ ನಮಗೇನೋ ಒಂಥರ ಇನ್ಸ್ಪಿರೇಷನ್ ಬರುತ್ತೆ. ನಮಗೆ ಆ್ಯಕ್ಚುಲಿ ಒಂದು ಸ್ಟೋರಿ ಹೇಳಬೇಕು ಅಂದರೆ ಇಲ್ಲಿ ಲಯನ್ಸ್ ಎಲ್ಲ ಬರುತ್ತೆ ಅಂತ ಹೇಳಿಬಿಟ್ಟೆ ನಾವು ಊರ ಹತ್ರ ಹೋಗಿದ್ದು. ಆ್ಯಂಡ್ ನಮಗೆ ಮೋಸ್ಟ್ ಫೇವರಬಲ್ ಪ್ಲೇಸ್ ಅಂದ್ರೇ ಈ ಮನೆ. ನಾವು ಆ ಹೊಸ ಮನೆಗಿಂತ ಎಕ್ಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿರೋವಂಥ ಮನೆ ಅಂದರೆ ಇದು. ಇದು ಎಂತ ರಾಂಪಲ ಅಣ್ಣಲ್ಲ. ಯಾವಾಗಲೂ ಆಟ ಆಡೋದು ಬಾವಿ ತುಂಬಿರೋದು. ಇವಾಗ ಅಷ್ಟು ನೀರಿರಲ್ಲ.
ನಮ್ಮ ಬ್ಯಾಡ್ ಲಕ್ಕಿಗೆ ಅಲ್ಲಿ ನಮಗೆ ಎಳ್ನೀರು ಸಿಗಲಿಲ್ಲ, ಅದಕ್ಕೆ ಈ ಕಡೆ ಒಂದು ತೋಟ ಇತ್ತು ನಮ್ಮದೇನೆ. ಸೊ ಅಲ್ಲಿಗೆ ಬಂದ್ಬಿಟ್ಟು ಚಿಕ್ಕ ಮರ ಇತ್ತು ಅಂತ ಹೇಳಿಬಿಟ್ಟು ಎಲ್ಲರಿಗೂ ಎಳ್ನೀರನ್ನ ಕೊಟ್ಟರು ನಮ್ಮ ದರ್ಶು ಮತ್ತು ನಮ್ಮ ಅಣ್ಣ. ತುಂಬ ಮರಗಳಿತ್ತು, ಹಂಗಾಗಿ ಎಲ್ಲ ಮರದಲ್ಲೂ ಒಂದು ಎರಡೆರಡನ್ನ ತೊಗೊಂಡ್ವಿ. ಬಿಕಾಸ್ ಒಂದು ಮರದಲ್ಲಿ ಒಂದು ಚೆನ್ನಾಗಿದ್ರೆ ಇನ್ನೊಂದು ಮರದಲ್ಲಿ ಚೆನ್ನಾಗಿರಲ್ಲ. ಸೊ ಹಂಗಾಗಿ ಎಲ್ಲ ಮರದಲ್ಲೂ ಸೆಲೆಕ್ಟ್ ಮಾಡಿ ತೊಗೊಂಡ್ವಿ. ಅಯ್ಯೋ, ಎರಡು ಒಂದೇ ಏಟಿಗೆ ಎರಡು. ನಾನು ಮತ್ತು ಪೂರ್ವಿ ಎಳ್ನೀರನ್ನ ಆಲ್ರೆಡಿ ಸೈಡಲ್ಲಿ ಇಟ್ಟಿದ್ವಿ, ಬಿಕಾಸ್ ಇವರೆಲ್ಲ ಕಿತ್ಕೋತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎಳ್ನೀರು ಕುಡಿತಾ ಇದ್ವಿ. ಇವರು ಅಲ್ಲಿ ಪಕ್ಕದಲ್ಲೇ ಒಂದು ಗದ್ದೆ ಇತ್ತು, ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಫೋಟೋಶೂಟ್ನ ಮಾಡ್ಕೋತಾ ಇದ್ರು. ನಾವು ಎಳ್ನೀರು ಕುಡಿತಾ ಇದ್ವಿ. ಇವಾಗ ಅಲ್ಲಿಂದ ಬರೋಕ್ಕೆ ತುಂಬ ಕಷ್ಟ ಇತ್ತು, ಬಿಕಾಸ್ ಅಲ್ಲಿ ಒಂದು ದೊಡ್ಡ ಗುಂಡಿ ಇತ್ತು, ಹಾಗಾಗಿ ಬರಬೇಕಿತ್ತು. ತುಂಬ ಕಾಮಿಡಿಯಾಗಿತ್ತು ನೋಡೋಕ್ಕೆ. ನಮ್ಮ ಅಜ್ಜಿ ತಾತನ ಪರಿಶ್ರಮನೇ ಇದು. ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟಪಟ್ಟು ಮಾಡಿದ್ರು ನಮಗೆ ಫಲ ಸಿಗೋದು ಇದೆ. ಹಾಗೆ ಸಂಜೆ ಹಳೆ ಮನೆ ಹತ್ರ ಎಲ್ಲ ಅಡ್ಡಾಡ್ಕೊಂಡು ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡು ಇವಾಗ ಚಿಕ್ಕಮಂಗ್ಳೂರಿಗೆ ಹೊರಡೋ ಅಂಥ ಸಮಯ. ತುಂಬ ಬೇಜಾರಾಗುತ್ತೆ ಈ ಮೂಮೆಂಟಲ್ಲಿ ಅವ್ರಿಗೆಲ್ಲ ಬಾಯಲ್ಲಿ ಹೋಗೋಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.